ನಮಸ್ಕಾರ. ಗಂಡನಿಂದ ಮೋಸ ಹೋಗುವ ರಾಶಿ ನಕ್ಷತ್ರದವರು ಯಾರ್ಯಾರು? ಮದುವೆ ಆದಮೇಲೆ ಗಂಡನಿಂದ ದೂರ ಆಗುವ, ಗಂಡನಿಂದ ಮೋಸ ಹೋಗುವ ಹೆಣ್ಣು ಮಕ್ಕಳ ರಾಶಿ ನಕ್ಷತ್ರದವರು ಯಾರ್ಯಾರು? ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಂದು 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಗಂಡನಿಂದ ಮೋಸ ಹೋಗುವ ರಾಶಿ ನಕ್ಷತ್ರದವರು. ಸಣ್ಣ ಪುಟ್ಟ ವಿಚಾರಕ್ಕೆ ಏನೋ ಮಾಡಿಕೊಂಡು ಈ ದೂರ ಆಗೋದು, ಡೈವರ್ಸ್ ಆಗೋದು, ಸಪರೇಷನ್ಸ್ ಆಗೋದು, ಈ ಒಂದು ರಿಲೇಟೆಡ್ಸು ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ 100ಕ್ಕೆ 50% ಆಫ್ ದಿ ಪೀಪಲ್ಸ್ ಇದ್ದೇ ಇರುತ್ತೆ. ಅದೇನೋ ಮೋಸ ಆಗುತ್ತೆ, ಏನೋ ದೂರ ಏನೋ ಒಂದು ಮನೆಯಲ್ಲಿ ಕಲಹಗಳು, ಜಗಳಗಳು, ಕಾದಾಟ, ಮನಸ್ಸಿಗೆ ಶಾಂತಿ, ನೆಮ್ಮದಿನೇ ಇರೋದಿಲ್ಲ. ಅದೊಂದೇ ಅಲ್ಲ, ಮನೆ ಒಳಗಡೆ ಕುಟುಂಬ ಕಲಹಗಳು, ಅತ್ತೆ ಮಾವನ ಜೊತೆಗಿರ್ಬೋದು, ಗಂಡನ ಜೊತೆಗಿರ್ಬೋದು, ನಾದಿನಿ ಜೊತೆಗಿರ್ಬೋದು, ವೈನಿ ಜೊತೆಗಿರ್ಬೋದು, ಮೈದ್ನನ ಜೊತೆಗಿರ್ಬೋದು. ಕುಟುಂಬದಲ್ಲಿ ಏನೋ ಒಂಥರ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ಕೊಂಡಂಗೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಮದುವೆ ಆದಮೇಲೆ ಏನೋ ಒಂಥರ ನೆಮ್ಮದಿ ಇರೋದಿಲ್ಲ, ದೂರ ಆಗೋದು, ಸಪರೇಷನ್ನು, ಡೈವರ್ಸುಗಳು, ವಿಚ್ಛೇದನ, ಇಷ್ಟವಿಲ್ಲದ ಸಂಸಾರ ಆಗಿದ್ದರೂ ಸಂಸಾರ ಮಾಡ್ಕೊಂಡು ಹೋಗೋ ಅಂಥ ಪರಿಸ್ಥಿತಿಗಳು ಉಲ್ಬಣ ಆಗಿಬಿಡುತ್ತೆ. ಮದುವೆ ಆದಮೇಲೂ ಇಷ್ಟವಿಲ್ಲದ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಅನಿವಾರ್ಯ ಪರಿಸ್ಥಿತಿಯಾಗಿ ಗಂಡನ ಮನೆಗೆ ಸಂಸಾರ ಮಾಡೋ ಅಂಥ ಪರಿಸ್ಥಿತಿಗಳು ಉಲ್ಬಣ ಬಂದ್ಬಿಡುತ್ತೆ. ಮಾಡ್ತಾ ಇರ್ತಾರೆ ಪಾಪ ಇವರು. ಎಲ್ಲರೂ ಅಲ್ಲ, 100ಕ್ಕೆ ಒಂದು 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಆಗಿರ್ತಾರೆ. ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗೊತ್ತಾ? ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಮೊದಲನೇದು ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು. ಎರಡನೇದು ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರದವರು. ಮೂರನೇದು ಮಿಥುನ ರಾಶಿ ಆರಿದ್ರಾ ನಕ್ಷತ್ರದವರು. ನಾಲ್ಕನೇದು ಕಟಕ ರಾಶಿ ಆಶ್ಲೇಷ ನಕ್ಷತ್ರದವರು. ಐದನೇದು ಸಿಂಹ ರಾಶಿ ಮಘಾ ನಕ್ಷತ್ರ. ಸಿಂಹ ರಾಶಿ ಪುಬ್ಬಾ ನಕ್ಷತ್ರ. ಇನ್ನೊಂದು ಉತ್ತರ ನಕ್ಷತ್ರ. ಇನ್ನು ಕನ್ಯಾ ರಾಶಿ ಚಿತ್ತಾ ನಕ್ಷತ್ರದವರಿಗೆ. ತುಲಾ ರಾಶಿ ಸ್ವಾತಿ ನಕ್ಷತ್ರದವರಿಗೆ. ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ. ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದವರಿಗೆ. ಇನ್ನು ಧನಸ್ಸು ರಾಶಿ ಮೂಲಾ ನಕ್ಷತ್ರದವರಿಗೆ. ಮಕರ ರಾಶಿ ಧನಿಷ್ಠಾ ನಕ್ಷತ್ರದವರಿಗೆ. ಮಕರ ರಾಶಿ ಶ್ರವಣ ನಕ್ಷತ್ರದವರಿಗೆ. ಈ ಕುಂಭರಾಶಿ ಧನಿಷ್ಠಾ ನಕ್ಷತ್ರ. ಈ ಒಂದು ರಾಶಿಯವರಿಗೆ, ರಾಶಿ ನಕ್ಷತ್ರದವರಿಗೆ 100ಕ್ಕೆ ಒಂದು 50% ನೋಡ್ತಾ ಇದ್ದೀನಿ ನಾನು. ಮದುವೆ ವಿಚಾರದಲ್ಲಿ ಏನೂ ಅಡ್ಡಿ ಆತಂಕ, ಮದುವೆ ಆದಮೇಲೆ ನೆಮ್ಮದಿನೇ ಇರೋದಿಲ್ಲ, ಗಂಡ ಹೆಂಡತಿ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗುಗಳೇ ಇರಲ್ಲ, ಜಗಳ, ಕಲಹ, ಮನಸ್ತಾಪ, ದೂರ ಆಗೋದು, ಸಪ್ರೇಷನ್ನು, ಡೈವರ್ಸು, ವಿಚ್ಛೇದನ, ಈ ಅತ್ತೆ ಮಾವನ ನಡುವೆ ಜಗಳ, ನಾದಿನಿ ಜೊತೆಗೆ ಜಗಳ, ವೈನಿ ಜೊತೆಗೆ ಜಗಳ, ಮೈದ್ನನ ಜೊತೆಗೆ ಜಗಳ, ಇಲ್ಲ ಆಸ್ತಿ ವಿಚಾರದಲ್ಲಿ ಜಗಳ, ಈ ಸಣ್ಣ ಪುಟ್ಟ ತಿಂಡಿ ಊಟದ ವಿಚಾರಕ್ಕೆ ಸ್ಟಾರ್ಟ್ ಆಗುತ್ತೆ, ನಾಷ್ಟ ಊಟದ ವಿಚಾರಕ್ಕೆ ಸ್ಟಾರ್ಟ್ ಆಗುತ್ತೆ, ಮಕ್ಕಳ ವಿಚಾರಕ್ಕೆ ಜಗಳ, ಗಂಡನ ಅಕ್ಕ ತಂಗಿ ವಿಚಾರಕ್ಕೆ ಜಗಳಗಳು ಬರ್ತಾನೆ ಇರ್ತವೆ. ಅವ್ರ ಮನೆಗೆ ಇವ್ರು ಹೋಗಲ್ಲ ಅಂತಾರೆ, ಇವ್ರ ಮನೆಗೆ ಇವ್ರು ಹೋಗಲ್ಲ ಅಂತಾರೆ. ಈ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಖಂಡಿತವಾಗ್ಲೂ ಇದ್ದೇ ಇರ್ತವೆ. ಅದೇನೋ ಗಂಡನಿಂದ ಮೋಸ ಆಗ್ಬೋದು,
ಯಾವ ರೀತಿ ಆಗ್ಬಿಡುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ 100ಕ್ಕೆ ಒಂದು 50% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ. ಅದಕ್ಕೆ ಮದುವೆ ಮಾಡ್ಕೊಬೇಕಾದ್ರೆ ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಅಳೆದು ತೂಗಿ ವಿಚಾರ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ. ನಿಮ್ಮ ಒಂದು ಜಾತಕದ ಪ್ರಕಾರ, ನಿಮ್ಮ ಒಂದು ರಾಶಿ ನಕ್ಷತ್ರದ ಪ್ರಕಾರ ಯಾವ ರಾಶಿ ನಕ್ಷತ್ರದವ್ರನ್ನ ಮದುವೆ ಮಾಡ್ಕೊಬೇಕಂತ ಅಳೆದು ತೂಗಿ ವಿಚಾರ ಮಾಡಿ ಮಾಡ್ಕೊಳ್ಳಿ. ತಾಳ್ಮೆ ಇರಲಿ, ಸಮಾಧಾನ ಇಟ್ಕೊಳ್ಳಿ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿ. ಹೆಚ್ಚಾಗಿ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಪಠಣೆ ಮಾಡ್ತಾ ಬನ್ನಿ. ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪಠಣೆ ಮಾಡ್ತಾ ಬನ್ನಿ. ಒಳ್ಳೆಯದಾಗ್ತಾ ಹೋಗುತ್ತೆ. ಅದಕ್ಕೆ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಒಂದು ಜಾತಕಕ್ಕೆ ನಮ್ಮ ರಾಶಿ ನಕ್ಷತ್ರಕ್ಕೆ ಮ್ಯಾಚ್ ಆಗುತ್ತಂತ ವಿಚಾರ ಮಾಡಿಕೊಂಡು ರಿಲೇಟೆಡ್ಸ್ ಮದುವೆ ಆಗೋದು ಒಳ್ಳೆಯದು. ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.